ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜ್ಜಿ, ನಿನ್ ಜೊತೆ ಮಾತಾಡ್ಬೇಕು ಬಾ. ಏನಿದೆ? ಒಂದ್ ನಿಮಿಷ ಬಾ ಅಜ್ಜಿ. ಇದೇನ್ ತಾರ ಮಾತಿನ್ನ ಶುರು ಮಾಡ್ತಿದ್ದಂಗೆನೆ ಎದ್ದು ಹೊರಟೆ ಹೋಗ್ಬಿಟ್ಲ? ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಹೆಣ್ಮಕ್ಳು ಅಂದ್ರೆ ಏನೋ ಒಂದ್ ಇದ್ದೇ ಇರತ್ತಲ್ವಾ. ಅಜ್ಜಿ ಹತ್ರ ಮಾತಾಡಿದ್ರೆ ಅವಳಿಗೆ ಸಮಾಧಾನ. ಒಂದ್ ನಿಮಿಷ, ನಾನ್ ಬಂದೆ. ಅಜ್ಜಿ, ಈ ವಿಷಯ ನಿಂಗೆ ಮುಂಚೆನೆ ಗೊತ್ತಿತ್ತಾ? ನನ್ನ ಹತ್ರ ಮುಚ್ಚಿಟ್ಟು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಹುಡುಗಿ, ಈಗ ಏನಾಯ್ತು ಅಂತ ಹೀಗಾಡ್ತಿದೀಯೇ? ಅವ್ರಿಗೆ ನೋಡಕ್ ಬಂದಿರೋದಷ್ಟೇ, ತಾಳಿ ಶಾಸ್ತ್ರ ಮಾಡ್ಕೊಳಕೇನಲ್ವಲ್ಲ. ನಾನ್ ಕೇಳ್ತಿರೋದು ಈ ವಿಚಾರನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ ಅಂತ. ನೋಡು, ಮನೆಯಿಂದ ಹೊರಡುವಾಗ ನಾನು ಕೇಳಿದ್ದೀನಿ, ನಾನ್ ತೋರಿಸಿದ ಹುಡುಗನ ಮದುವೆ ಆಗ್ತೀಯ ಅಂತ. ಅದಕ್ಕೆ ಏನಂದೆ ನೀನು? ಇಬ್ಬರಿಗೂ ಒಪ್ಪಿಗೆ ಆದ್ರೆ ಸರಿ ಅಂತಂದೆ ತಾನೆ. ಈಗ ಯಾಕೆ ಹೀಗಾಡ್ತಿದೀಯೇ? ಹಾಗಂತ ನಂಗೊಂದ್ ಮಾತು ಹೇಳ್ದೆ ಹುಡುಗನ್ ಮನೆಯವ್ರನ್ನ ಯಾಕೆ ಕರ್ಸಿದ್ರಿ? ನನ್ ಮದ್ವೆಗೆ ಅಂತ ಅರ್ಜೆಂಟ್ ಏನಿದೆ? ಇಂಥ ಒಳ್ಳೆ ವಿಷಯಕ್ಕೆಲ್ಲ ತಡ ಮಾಡ್ಬಾರ್ದು ಕಣೆ. ನಾನ್ ಮಾಡ್ತಿರೋದು ಇನ್ನು ಒಳ್ಳೇದಕ್ಕೆ ಅಲ್ವಾ? ನಿಧಿ, ಹೀಗೆ ಅಡ್ಗೆ ಮನೇಲಿ ನಿಂತು ಮಾತಾಡಿದ್ರೆ ಹೇಗೆ? ನಿಮ್ಮ ಅಜ್ಜಿ ಒಪ್ಕೊಂಡಿದ್ದಕ್ಕೆ ತಾನೇ ನಾನು ಹುಡುಗ ಮತ್ತೆ ಹುಡುಗನ ಫ್ಯಾಮಿಲಿನ ಇಲ್ಲಿ ಕರ್ಸಿದ್ದು. ಅವರು ಶ್ರೀಮಂತರು, ನನ್ನ ಹಳೆ ಪರಿಚಯದವರು, ಅದನ್ನೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಹುಡುಗನ್ನ ಮನೆಗೆ ಕರ್ಸ್ಬಿಟ್ಟು ಅವಮಾನ ಮಾಡೋದು ಸರಿನಾ? ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಕಾಯ್ತಿದ್ದಾರೆ, ಬಾ. ಕರ್ಣ, ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ. ಅವಳಿಗೆ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸು. ಹುಡ್ಗನ್ ಕಡೆ ಅವರು ಕಾಯ್ತಾ ಇದ್ದಾರೆ. ಈಗ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಆಭಾಸ ಅಲ್ವಾ? ಹೇಳು ಕರ್ಣ, ಅವಳಿಗೆ ಅರ್ಥ ಮಾಡಿಸು. ಬೇಕಾಗಿಲ್ಲ. ನೀನು ಸಮಾಧಾನ ಮಾಡೋದು ಬೇಡ, ಆಚೆ ಕರ್ಕೊಂಡು ಹೋಗೋದು ಬೇಡ, ಯಾವ ಮಾತು ಬೇಕಾಗಿಲ್ಲ. ನಾನು ಕೇಳ್ತಿರೋದು ಒಂದೇ, ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡು. ನಾನೇ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಹಠ ಮಾಡ್ತಿದ್ಯಾ? ನೀನು ಆ ಮಾತನ್ನ ಯಾವತ್ತಿಂದನೋ ಹೇಳ್ತಿದ್ಯಾ, ಆದರೆ ಮಾಡ್ತಿಲ್ವಲ್ಲ. ಇವತ್ತು ನಾನೇ ಮಾಡ್ತೀನಿ, ನಂಬರ್ ಕೊಡು. ನಮ್ಮ ಅಪ್ಪ ಅಮ್ಮ ಏನು ಅಂತ ನನಗೆ ಗೊತ್ತು ನಿತ್ಯ. ಆದರೆ ನನಗೆ ಗೊತ್ತಿಲ್ವಲ್ಲ. ಯಾರು ಗೊತ್ತು? ಅವ್ರಿಗೆ ನಿನ್ನ ಮಾತಕ್ಕಿಂತ ನನ್ನ ಮಾತೇ ಸರಿ ಅನ್ಸ್ಬೋದು. ನಿತ್ಯ, ಅದು ಅಷ್ಟೊಂದು ಈಸಿ ಇದ್ದಿದ್ರೆ ನಾನು ಯಾಕೆ ಇಷ್ಟು ದಿನ ಕಾಯ್ತಿದ್ದೆ ಹೇಳು? ಹಾಗಂತ ಇನ್ನು ಎಷ್ಟು ದಿನ ಶಾಂತಿ ಓದಾಡೋದನ್ನ ನೋಡಬೇಕು? ನನಗೆ ಅಪ್ಪ ಅಮ್ಮ ಎಲ್ಲ ಅವಳ ಮನ್ಸಿಗೆ ನೋವು ಕೊಟ್ಟು ನಾನು ಖುಷಿಯಾಗಿರೋಕ್ಕಾಗಲ್ಲ ತೇಜಸ್. ನಾನು ಇವತ್ತೇನೇ ಆಗಿದ್ರು ಅದು ಕಾರಣ ಶಾಂತಿ ಅಂತ ನಿನಗೆ ಗೊತ್ತು ತಾನೆ? ಸರಿ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ತಗೋ, ಇದು ನಮ್ಮಮ್ಮನ ನಂಬರ್. ಡ್ಯಾಡ್, ಇವಳು ಎಷ್ಟೊಂದು ಸಲ ನಿಮ್ಮ ಲೆಕ್ಕಾಚಾರನ ತಲೆ ಕೆಳಗಡೆ ಮಾಡಿದಾಳೆ. ಈಗ ಅವನು ಒಪ್ಕೋತಾಳೆ ಅಂತೀರಾ?